ನಮಸ್ತೆ ಸ್ನೇಹಿತರೆ, ನಾನಿವತ್ತು ನಾಗರ ಪಂಚಮಿ ಹಬ್ಬದ ಬಗ್ಗೆ ಕಂಟಿನ್ಯೂಷನ್ ಲಾಗ್ ಆಗ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಮಾಡೋರು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಈಗ ನಾಗರಕಟ್ಟೆಗಾಗಲಿ ಹುತ್ತಕ್ಕಾಗಲಿ ಅಲ್ಲಿ ತನಿ ಎರೆಯೋದು ಯಾವ ಥರ ನಾವು ಪೂರ್ವ ಸಿದ್ಧತೆ ಮಾಡ್ಕೋಬೇಕು, ಆಮೇಲೆ ಯಾವ ಸಮಯದಲ್ಲಿ ಹೋಗಿ ಅಲ್ಲಿ ತನಿಯನ್ನು ಎರೆದು ಬರಬೇಕು ಅಂದರೆ ಹಾಲನ್ನು ಹಾಕಿ ಬರಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದೇ ಸೋಮವಾರ ಪಂಚಮಿ ಬಂದಿದೆ, 17ನೇ ತಾರೀಕು ಪಂಚಮಿ ಬಂದಿದೆ. ಭಾನುವಾರ ಚೌತಿನೂ ಬಂದಿದೆ. ನೀವು ಅವತ್ತು ಆಚರಿಸೋರು ಆಚರಿಸ್ಬೋದು. ಜಾಸ್ತಿ ಜನ ಪಂಚಮಿಗೆ ಹಾಲನ್ನು ಎರೆಯುವಂಥದ್ದು. ಅದು ಸೋಮವಾರನ ಬಂದಿದೆ. ಶಿವನ ಗಣ ನಾಗರ ಸ್ವರೂಪವಾಗಿರೋದ್ರಿಂದ, ನಾಗರ ಸ್ವರೂಪ ಶಿವನ ಗಣನೇ ಆಗಿರೋದ್ರಿಂದ ಸೋಮವಾರನೇ ಬಂದಿರೋದ್ರಿಂದ ನೀವು ಸೋಮವಾರ ಪಂಚಮಿ ದಿನ ಹಾಲನ್ನು ಎರೆಯೋದು ತುಂಬ 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 ಶುಭಕರವಾದಂತಹದ್ದು. ಈಗ ಯಾವ ಸಮಯದಲ್ಲಿ ತುಂಬ ಶುಭ ಮುಹೂರ್ತ ಇದೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಮನೆಯಲ್ಲಿ ಮಾಡೋರು ತುಂಬ ಶುಭವಾಗಿದೆ. ಆಮೇಲೆ 5:30 8:00 ಒಳಗೆ, ಆದಷ್ಟು 8:30 ಒಳಗೆ ತನಿಯನ್ನು ಎರೆಯುವಂಥದ್ದು. ನೀವು ಅಷ್ಟರಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ, ಆಮೇಲೆ ಅದು ಮುಗಿಯೋದು 11 ಗಂಟೆ ಆದರೂ ಪರವಾಗಿಲ್ಲ. ಸ್ಟಾರ್ಟ್ ಅಂತೂ ಬ್ರಾಹ್ಮಿ ಮುಹೂರ್ತದಲ್ಲಿಂದ ಶುರು ಮಾಡ್ಕೊಳ್ಳಿ, ಇಲ್ಲ ಅಟ್ಲೀಸ್ಟ್ 5:30 ಸ್ಟಾರ್ಟ್ ಮಾಡ್ಕೊಳ್ಳಿ, ಇಲ್ಲ ಅಟ್ಲೀಸ್ಟ್ 6 ಗಂಟೆ ಶುರು ಮಾಡೋದು ಮುಖ್ಯ. ಅದು ಮುಗಿಯೋದು ಎಷ್ಟೊತ್ತಿಗಾದರೂ ಆಗಲಿ. ಈಗ ಯಾವ ಕಾರಣಕ್ಕಾಗಿ ನಾವು ನಾಗರಿಗೆ ಹಾಲನ್ನು ಎರಿಬೇಕು ಅಂತಂದರೆ, ನಮ್ಮ ಹಿಂದೂ ಧರ್ಮದಲ್ಲಿ ಶಾಸ್ತ್ರಗಳ ಪ್ರಕಾರ ನಾಗದೇವತೆಗಳಿಗೆ, ನಾಗರಗಳಿಗೆ ತುಂಬ ತುಂಬ ಪ್ರಾಮುಖ್ಯತೆ ಇದೆ. ಅದು ಶಿವನ ಗಣ ಆಗಿರೋದ್ರಿಂದ ನಾವು ಏನೇ ಒಂದು ದೋಷ ಆಗಲಿ ಇದ್ದರೆ ಅದು ನಾಗರಕ್ಕೇ ಜಾಸ್ತಿ ದೋಷ ಬರೋದು. ನಮ್ಮ ದೇಹದಲ್ಲಾಗಲಿ ನಮ್ಮ ಜಾತಕದಲ್ಲಾಗಲಿ ಏನಾದರೂ ದೋಷ ಇದ್ದರೆ ಮೊದಲು ನೋಡೋದೇ ನಾಗದೋಷ. ಎಷ್ಟೋ ಸರ್ಪದೋಷ ಇದೆ, ನಾಗದೋಷ ಇದೆ, ಸರ್ಪ ಸಂಸ್ಕಾರ ದೋಷ ಇದೆ, ಈ ಥರದ್ದೆಲ್ಲ ದೋಷ ಬರುತ್ತೆ. ಆ ಕಾರಣ ನೀವು ನಿಮ್ಮ ಮನೆಯಲ್ಲಿ ಸಂಪ್ರದಾಯ ಇದೆಯೋ ಇಲ್ಲವೋ, ನೀವು ಸಂಪ್ರದಾಯ ಇದ್ದರೆ ನೀವು ಯಾವ ಥರ ಹಾಲನ್ನು ಮಾಡ್ಕೊಂಡು ಬರ್ತೀರೋ ಪೂಜೆಯನ್ನು ಮಾಡ್ಕೊಂಬನ್ನಿ. ನಮ್ಮ ಮನೇಲಿ ಸಂಪ್ರದಾಯ ಇಲ್ಲ ಅನ್ನೋರು ಅಟ್ಲೀಸ್ಟ್ ಚಿಕ್ಕದಾಗಾದರೂ ಒಂದು ಮನೆಯಲ್ಲಿ ಬೆಳ್ಳಿದಾಗಲಿ ಇಲ್ಲ ತಾಮ್ರದಾಗಲಿ ನಾಗಪ್ಪನ ತಂದು ಅದಕ್ಕೆ ಹಾಲು, ಹಸಿ ಹಾಲನ್ನು ಹಾಕಿ ಜಸ್ಟ್ ಹಾಕ್ಬಿಟ್ಟು ಕೈ ಮುಕ್ಕೊಳ್ಳಿ. ಇದರಿಂದ ಆರೋಗ್ಯ ಸಮಸ್ಯೆ ಆಗಲಿ, ಚರ್ಮದ್ದು, ಎಸ್ಪೆಷಲಿ ನಾಗರ ರಿಲೇಟೆಡ್ ಇರೋದೇ ಚರ್ಮ. ನಿಮಗೇನೇ ಚರ್ಮ ಸಂಬಂಧ ಬರೆಯೋದು ನಾಗದೋಷದಿಂದನೇ ಬರೋದು. ಆಮೇಲೆ ಮಕ್ಕಳಾಗಿಲ್ಲ, ಅದು ಸಹ ನಾಗದೋಷದಿಂದ ಬರೋದು. ಆಮೇಲೆ ನರಗಳಿಗೆ ವೀಕ್ನೆಸ್ಸು, ಅದು ನಾಗದೋಷದಿಂದನೇ ಬರೋದು. ವಿವಾಹ ಆಗ್ತಿಲ್ಲ, ನಿಮಗೆ ಮದುವೆ ತಡ ಆಗ್ತಿದೆ ಅಂದರೆ ಇದೆಲ್ಲ ನಿಮಗೆ ಆರೋಗ್ಯ ಸಮಸ್ಯೆದಲ್ಲಿ ಏನೇ ಕಾಡ್ತಾ ಇದ್ರೂ, ಚರ್ಮ ರೋಗ ಆ ಥರ ಕಾಡ್ತಾ ಇದ್ರೂ ನಾಗದೋಷದಿಂದನೇ ಬರೋದು. ಆದ ಕಾರಣ ದಯವಿಟ್ಟು ನಿಮ್ಗೆ ಯಾವ ಸಂಪ್ರದಾಯ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಹಾಲಿಗೆ ಇಲ್ಲ ನಾಗರಕಟ್ಟೆಗೆ ಹಸಿ ಹಾಲು, ನಿಮ್ಗೆ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಜಸ್ಟ್ ಒಂದು ಪಾಕೆಟ್ ಹಸಿ ಹಾಲು ತಗೊಂಡೋಗಿ ಹಾಲನ್ನು ಹಾಕಿ ಬರುವಂಥದ್ದು ಮಾಡಿ. ಇದರಿಂದ ಎಷ್ಟೋ ದೋಷಗಳು ನಿವಾರಣೆ ಆಗತ್ತೆ. ಆಮೇಲೆ ಈಗ ಅಲ್ಲಿ ನಾಗರಕಟ್ಟೆಗಾಗಲಿ ಹುತ್ತಕ್ಕಾಗಲಿ ನೀವು ಹಾಲು ಎರಿತೀವಿ ಅಂದರೆ ಹತ್ರದಲ್ಲೇ ಇರತಕ್ಕಂಥ ಯಾವುದಾದ್ರೂ ದೇವಸ್ಥಾನದಲ್ಲಿ ಇರುತ್ತೆ ನಾಗರಕಟ್ಟೆ ಇಲ್ಲ ಹುತ್ತ, ಅಂಥತ್ರ ಮಾತ್ರ ಹಾಲನ್ನು ಎರೆಯುವಂಥದ್ದು. ಎಲ್ಲೆಲ್ಲೋ ಅಂದ್ರೆ ರೋಡಲ್ಲೆಲ್ಲ ಹುತ್ತ ಇದೆ ಅಲ್ಲೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಹಾಕ್ತಾ ಇರ್ತಾರೆ ಜನ ಆಲ್ರೆಡಿ, ಆ ಥರ ನೋಡ್ಕೊಂಬಿಟ್ಟು ಅಲ್ಲಿ ಹಾಲನ್ನು ಎರೆಯುವಂಥದ್ದು. ಈಗ ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕು, ಏನು ಪೂರ್ವ ಸಿದ್ಧತೆ ಬೇಕು, ನಾವೀಗ ನಾಗರಕಟ್ಟೆಗೆ ಹೋಗ್ತಾ ಇದ್ದೀವಿ ನಾಳೆ ಅಂತಂದರೆ ಹಿಂದಿನ ದಿನವೇ ಏನೇನು ರೆಡಿ ಮಾಡ್ಕೋಬೇಕಂತ ನಾನು ಇವಾಗ ಲೀಸ್ಟಲ್ಲಿ ತಿಳಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ಅರಿಶಿನ ಕುಂಕುಮ ಬೇಕಾಗುತ್ತೆ. ಆಮೇಲೆ ಗಂಧಿಗೆ ಅಂಗಡಿಯಲ್ಲಿ ನಾಗರ ಸಾಮಾನು ಅಂತ ಕೇಳಿದ್ರೆ ಕೊಡ್ತಾರೆ, ಅಲ್ಲಿ ತೊಗೊಂಡು ಬನ್ನಿ ಆಯಿತಾ. ಆಮೇಲೆ ಇದೆಲ್ಲ ಮನೆಯಲ್ಲಿದೆ, ಅರಿಶಿನ ಇದೆ, ಕುಂಕುಮ ಇದೆ ಅಂತ ಅದು ಹಳೇದೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ನಾಗಪ್ಪಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತುವಲ್ಲಿ ಹೊಸದಾಗಲಿ ತೊಗೊಳ್ಳಿ. ಆಮೇಲೆ ದಯವಿಟ್ಟು ಮಡಿಯಿಂದ ಮಾಡಿ ಉಪವಾಸ ಮಾಡಿ. ಯಾರು ವ್ರತ ಮಾಡ್ತಾ ಇದ್ದೀರಾ ಅವರು ಉಪವಾಸ ಮಾಡಲೇಬೇಕಾಗುತ್ತೆ. ನೀವು ನೀರು ಕುಡಿಯೋಕ್ಕಾಗಲ್ಲ ಅಂದರೆ ಈ ಸಂಕಷ್ಟಿ ಎಲ್ಲ ಮಾಡ್ತಿರಲ್ಲ, ಆ ಥರ ಹಣ್ಣೆಲ್ಲ ತಿಂದ್ಕೊಂಡು ಮಾಡ್ತಿರಲ್ಲ, ಅದು ಆ ಥರನಾದರೂ ಮಾಡ್ಬೋದು. ಬಟ್ ಉಪವಾಸದಿಂದ ಮಾಡಿದ್ರೆ ಬೇಗ ಅದು ಒಲಿಯುತ್ತೆ ನಾಗಪ್ಪ ಅಂತ ಹೇಳ್ತಾರೆ.
ಆಮೇಲೆ ಮಡಿಯಿಂದ ಮಾಡಿ, ದಯವಿಟ್ಟು ಮಡಿಯಿಂದ ಮಾಡಿ. ಮಾಡೋರು ಉಂಡ್ಬಿಟ್ಟು ತಿಂದ್ಬಿಟ್ಟು ಮುಸುರೆ ಮಾಡಿಬಿಟ್ಟು ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ. ಮಡಿಯಿಂದ ಮಾಡಿ. ಭಾಳ ಕಟ್ಟುನಿಟ್ಟಿಂದ ಮಾಡಬೇಕು ಆ್ಯಕ್ಚುಲಿ ನಾಗರ ಪೂಜೆನ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಅರಿಶಿನ ಕುಂಕುಮ ನಾಗರ ಸಾಮಾನು ಅಂತ ಸಿಗುತ್ತೆ, ಅದು ತೊಗೊಳ್ಳಿ, ಹೊಸ್ದೇ ತೊಗೊಳ್ಳಿ. ಆಮೇಲೆ ಹಸಿ ಹಾಲು, ಒಂದು ಪ್ಯಾಕೆಟ್ ಹಸಿ ಹಾಲು ತೊಗೊಳ್ಳಿ. ಅಂಗನೂಲು ಬರುತ್ತಲ್ವ ದಾರ, ಅದನ್ನು ತೊಗೊಳ್ಳಿ. ಆಮೇಲೆ ಗೆಜ್ಜೆ ವಸ್ತ್ರ, ಆಮೇಲೆ ಒಂದು ಸ್ವಲ್ಪ ನೀರು ತೊಗೊಳ್ಳಿ, ಒಂದು ಚಂಬಲ್ಲಿ ಆಗಲಿ ಇಲ್ಲ ಒಂದು ಬಾಟಲಲ್ಲಿ ನೀರು ತೊಗೊಳ್ಳಿ. ಹಸಿ ಹಾಲು ತೊಗೊಳ್ಳಿ, ಮತ್ತು ಹೊಸ ತುಪ್ಪ ತೊಗೊಳ್ಳಿ, ಹೊಸದಾಗಿರ್ಬೇಕದು. ನೀವು ಎಷ್ಟಾದರೂ ಚಿಕ್ಕದಾದ್ರೂ ಪರವಾಗಿಲ್ಲ, ಹೊಸ ತೊಗೊಳ್ಳಿ. ಆಮೇಲೆ ಬಾಳೆಹಣ್ಣು, ಎಲೆ, ಅಡಿಕೆ, ಆಮೇಲೆ ತೆಂಗಿನಕಾಯಿ ಒಂದು, ಆಮೇಲೆ ಕಡಲೆಕಾಳು, ಹಸಿ ಕಡಲೆಕಾಳು ಹಿಂದಿನ ದಿನವೇ ನೆನೆಯಿಟ್ಕೊಳ್ಳಿ. ಅಕ್ಕಿ ಮತ್ತು ಕಡಲೆಕಾಳು ಎರಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹಸಿದು ಇರಬೇಕು, ನೆನೆಸಿಟ್ಕೊಳ್ಳಿ. ಆಮೇಲೆ ಎಳ್ಳು ಚಿಗಳಿ ಅಂತ ಮಾಡ್ತಾರೆ ನಮ್ಮ ಕಡೆ, ಎಳ್ಳು ಚಿಗಳಿ. ಆಮೇಲೆ ಅಕ್ಕಿ ಹಿಟ್ಟಿನ ತಂಬಿಟ್ಟು ಚಿಗಳಿ, ಇದೆರಡು ಹಸಿದೇ ಇರಬೇಕು. ಎಳ್ಳು ಚಿಗಳಿ ಆಗಲಿ ಅಕ್ಕಿ ಹಿಟ್ಟು ತಂಬಿಟ್ಟು ಹಸಿದೇ ಮಾಡಿಬಿಟ್ಟು ಉಂಡೆಗಳನ್ನಾಗಿ 5 ಇಲ್ಲ 9 ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಕೊಬ್ಬರಿ ಬೇಕಾಗುತ್ತೆ, ಹಾಫ್ ಕೊಬ್ಬರಿ, ಒಂದು ಕೊಬ್ಬರಿಯಲ್ಲಿ ಅರ್ಧ ಕಟ್ ಮಾಡಿಬಿಟ್ಟು ಹಾಫ್ ತೊಗೊಳ್ಳಿ. ಅದರಲ್ಲೇ ಹಸಿ ಹಾಲು ಮತ್ತು ತುಪ್ಪ ಹಾಕಿ ನಾಗರ ಕಟ್ಟೆಗಾಗಲಿ ಉತ್ತಕ್ಕಾಗಲಿ ಹಾಲನ್ನು ಹಾಕುವಂಥದ್ದು. ಆಮೇಲೆ ನಿಮಗೆ ಸಾಧ್ಯವಾದರೆ ದೀಪ ತೊಗೊಳ್ಳಿ, ಅಲ್ಲೇನಾದರೂ ದೀಪ ಹಚ್ಚೋಕ್ಕೆ ನಿಮಗೆ ಅವಕಾಶ ಇದೆ ಅಂದರೆ ಹಚ್ಬೋದು. ತುಪ್ಪ ಆದ್ರಾಗಲಿ ಎಣ್ಣೆ ಆಗಲಿ 2 ದೀಪ ಇಟ್ಬಿಟ್ಟು ಹಚ್ಚುವಂಥದ್ದು ಮಾಡೋಣ. ಅಲ್ಲಿ ನಾಗರ ಕಟ್ಟೆ ಹತ್ರ ಬಂದಾಗ ಆ ಥರ ಮಾಡಬೇಕಾಗುತ್ತೆ. ಆಮೇಲೆ ಅಂಗನೂಲು ತೊಗೊಳ್ಳಿ, ಗೆಜ್ಜೆ ವಸ್ತ್ರ ತೊಗೊಳ್ಳಿ. ಇನ್ನೇನು ಯಾವುದು ಇದನ್ನು ಹಿಂದಿನ ದಿನವೇ ಎಲ್ಲ ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಆಮೇಲೆ ಜೋಳದಿಂದ ಹಳ್ಳು ಹುರಿತಾರೆ, ನಾರ್ತ್ ಕರ್ನಾಟಕ ಸೈಡು ಸ್ವಲ್ಪ ಹಳ್ಳು ಅಂತ ಮಾಡ್ಕೊಂಡ್ರೆ ಪಾಪ್ಕಾರ್ನ್ ಥರ ಇರುತ್ತೆ, ಅದು ಜೋಳದಿಂದ ಮಾಡ್ತಾರೆ. ಅದೂ ತೊಗೋಬೋದು, ಸಿಕ್ಕರೆ ತೊಗೊಳ್ಳಿ. ಆಮೇಲೆ ಯಾವುದೂ ನಾಗಕ್ಕೆ ಫ್ರೈ ಮಾಡಿದ್ದಾಗಬಾರ್ದು, ಫ್ರೈ ಮಾಡಬಾರ್ದು, ಒತ್ತಿಸ್ಬಾರ್ದು, ಎಲ್ಲ ಹಸಿದೇ ಇರಬೇಕು. ಹಸಿದೇ ತಗೊಂಡು ದೇವರಿಗೆ ಇಟ್ಟು ನೈವೇದ್ಯ ಮಾಡುವಂಥದ್ದು. ಈಗ ಯಾವ ಥರ ಪೂಜೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವು ನಾಗರಕಟ್ಟೆ ಹತ್ರ ಬಂದರೆ ನೀವು ನೀರು ತೊಗೊಂಡೋಗಿರ್ತೀರಲ್ವ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಎಷ್ಟೋ ಜನ ಮಾಡ್ತಾ ಇರ್ತಾರೆ ಲೈನಲ್ಲಿ, ನೀವು ಅದರಲ್ಲೇ ಆದರೆ ಅಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿ ಆಮೇಲೆ ಪೂಜೆಯನ್ನು ಶುರು ಮಾಡ್ಕೊಳ್ಳಿ. ಫಸ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವೆಲ್ಲ ಹಾಕಿ ಅಂಗನೂಲು ಹಾಕಿ ಗೆಜ್ಜೆ ವಸ್ತ್ರ ಹಾಕಿ, ಆಮೇಲೆ ಎಳ್ಳು ಚಿಗಳಿ, ಎಲೆ ಅಡಿಕೆ, ತಂಬಿಟ್ಟು ಎಲ್ಲ ತಂದಿರ್ತೀರಲ್ಲ ಅದು 5 ಮಾಡಿ, 5 ಇರಬೇಕದು. ಆ ಥರ 5 ಇಟ್ಬಿಟ್ಟು 2 ಎಲೆ ಅಡಿಕೆ, ಅದರಲ್ಲಿ ಬಾಳೆಹಣ್ಣು, ಆಮೇಲೆ ಹಸಿ ಕಡಲೆ ಮತ್ತು ಅಕ್ಕಿ ಮತ್ತು ಕಡಲೆ ನೆನೆಸಿರ್ತೀರಲ್ಲ ಅದನ್ನ ಇಡಿ. ಆಮೇಲೆ ಎಳ್ಳು ಚಿಗಳಿ ಒಂದೊಂದು ಮತ್ತು ತಂಬಿಟ್ಟು ಚಿಗಳಿ 1, ಆ ಥರ 5 ಮಾಡಿಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು, ಆಮೇಲೆ ಊದುಗಡ್ಡಿ ಕರ್ಪೂರ ಹಾಕಿಬಿಟ್ಟು, ಆಮೇಲೆ ಕಾಯನ್ನು ಒಡೆದ್ಬಿಟ್ಟು, ನೀವು ಕೊಬ್ಬರಿ ತೊಗೊಂಡೋಗಿರ್ತೀರಲ್ಲ ಹಾಫ್ ಕೊಬ್ಬರಿ, ಅದರಲ್ಲಿ ಹಾಲು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಮೇಲಿಂದ ಹಾಕಬೇಕು. ನನ್ನ ಪಾಲು, ನಮ್ಮ ಮನೇಲಿ ಯಾರ್ಯಾರಿದ್ದಾರೆ ಎಲ್ಲರ ಪಾಲು ಅಂತ ಹಾಕಿ ಒಂದೊಂದೇ ಹಾಕ್ಬೇಕಾದ್ರೆ ನೀವು ಏನು ಅಂದ್ಕೊತೀರ, ನಿಮ್ಗೇನು ದೋಷ ಇದೆ ಅಂದರೆ, ನಿಮ್ಗೆ ಆರೋಗ್ಯ ಸಮಸ್ಯೆ ಇದೆಯಾ, ಇಲ್ಲ ಮಕ್ಕಳಾಗ್ತಾ ಇಲ್ವಾ, ಇಲ್ಲ ಏನಾದರೂ ನೀವು ತಪ್ಪು ಮಾಡಿದ್ದೀರಾ, ಅಂದರೆ ಮದುವೆ ತಡ ಆಗ್ತಾಯಿದೆಯಾ, ಚರ್ಮ ರೋಗ, ಎಸ್ಪೆಷಲಿ ಚರ್ಮ ರೋಗ ಏನಿದೆ ಅದೆಲ್ಲ ನನ್ನಿಂದ ಏನಿದೆ ಅದೆಲ್ಲ ದೋಷ ವಂಶದೋಷ ಎಲ್ಲ ಕಳೆದೋಗ್ಲಿ ನಾಗಪ್ಪ, ಇನ್ನು ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಕೈ ಮುಕ್ಕೊಂಡು ಪ್ರಾರ್ಥನೆಯನ್ನು ಮಾಡುವಂಥದ್ದು. ನಿಮ್ಗೆ ಯಾವುದಾದ್ರೂ ಶ್ಲೋಕ ಬರುತ್ತೆ, ನಾಗರ ಶ್ಲೋಕ ಅಂದರೆ ಹೇಳ್ಕೊಬೋದು, ಇಲ್ಲಾಂದರೆ 2 ನಿಮಿಷ ಕೂತ್ಕೊಂಡು ಅಲ್ಲೇ ಸ್ವಲ್ಪ ಧ್ಯಾನ ಮಾಡಿಬಿಟ್ಟು ಆಮೇಲೆ ಮನೆಗೆ ಬರುವಂಥದ್ದು. ಈ ಥರ ನೀವು ಅಲ್ಲಿ ನಾಗರಕಟ್ಟೆಗೆ ಹೋದರೆ ಪೂಜೆಯನ್ನು ಮಾಡುವಂಥದ್ದು. ಇನ್ನು ಮನೆಯಲ್ಲೇ ಯಾವ ಥರ ಪೂಜೆ ಮಾಡಬೇಕು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಮನೆಯಲ್ಲೇ ಆದರೆ ಬೆಳ್ಳಿ ನಾಗಪ್ಪ ಇರುತ್ತಲ್ಲ, ಅದನ್ನು ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಸೇಮ್ ಅದೇ ಥರ ಎಲೆ ಅಡಿಕೆ ಚಿಗಳಿ ಬಾಳೆಹಣ್ಣು ನನ್ನ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಮಾಡಿಬಿಟ್ಟು ದೇವ್ರ ಮುಂದೆನೇ, ಆಮೇಲೆ ಕೊಬ್ಬರಿ ಇಲ್ಲಾದರೂ ಆಗಲಿ ಬೆಳ್ಳಿ ಲೋಟದಲ್ಲಾದರೂ ಆಗಲಿ ನೀವು ಯಾವುದರಲ್ಲಿ ಹಾಲನ್ನು ಹಾಕಿ ಎಲ್ಲರ ಪಾಲು ಅಂತ ಹಾಕಿ
ಪೂಜೆಯನ್ನು ಮಾಡುವಂಥದ್ದು. ಧೂಪ ದೀಪ ಎಲ್ಲ ಹೂವೆಲ್ಲ ಹಾಕಿ ಪೂಜೆಯನ್ನು ಮಾಡುವಂಥದ್ದು. ಆದರೆ ಮೇನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ಆಗಿಲ್ಲ ಅಂದರೆ 8:30 9 ಗಂಟೆ ಒಳಗೇ ಮುಗಿಸ್ಬೇಕು. ಆದರೆ ತುಂಬ ಕಟ್ಟುನಿಟ್ಟಿಂದ ಮಾಡಿ ಮಡಿಯಿಂದ ಮಾಡಿ ಯಾವುದೇ ತರಹ ವಿಘ್ನ ಆಗದಂಗೆ ಫಸ್ಟ್ ಗಣೇಶನ ಪೂಜೆ ಮಾಡಿ ಆಮೇಲೆ ನಾಗಪ್ಪಂಗೆ ಹಾಲನ್ನು ಎತ್ತನಿಯನ್ನು ಎರೆಯುವಂಥದ್ದು. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಮಾಡೋ ಪೂಜೆನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕ್ವಶನ್ನಲ್ಲಿ ಕಮೆಂಟಲ್ಲಿ ಕೇಳ್ಬೋದು. ಇದಾಗಿತ್ತು ನಾಗರ ಪಂಚಮಿ ವಿಶೇಷ ವಿಡಿಯೋ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.